ಓಡಾಡಿಕೊಂಡು ಬಂದು ಉಪಚಾರ ಒಂದು ಹೇಳಿದ್ದೇನೆ. ನಮ್ಮ ಸ್ವತಲೋಕದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಎಲ್ಲಿದ್ದಾರೆ ಸುಮನಕ್ಕರು? ಪಯಣಿಸಬೇಕು. ಮಾಡಬೇಕು ಶರಣ ಆಗ್ತದೆ.
ಪಡೆದುಕೊಂಡಿದ್ದೇನೆ ಎಂಬ ಅಹಂಕಾರವೇ ಇದು ದೇವನಿಂದ ಬಲವನ್ನು ಪಡೆದುಕೊಂಡಿದ್ದೇನೆ. ಸ್ವರ್ಗಲೋಕವನ್ನು ವರದ ಮದದ್ಯೂ ತಪ್ಪನೆಸಗಿದೆ ವರದ ಮದದ್ಯೂ ತಪ್ಪನೆಸಗಿದೆ ಸುರವರನೆ ಕಡುದಯೆಯೋಳೆನ್ನಯ ಸುರವರನಿ ಕಡುದಯದೋಳ್ ಎನ್ನಯ ಹರಣ ಗುಡಿಸಬರಾದ ಮನ್ನಿಸಿ ಕೊರೆಯೋ ಬೇಡುವೆ ನಮ್ಮಯ್ಯ ವರದ ಮತದ್ಯೋ ತಪ್ಪನೆಸಗಿದೆ ಸುರವರನೇ
ಮನ್ನಿಸಬೇಕು. ಬ್ರಹ್ಮದೇವನ ವರವನ್ನು ಪಡೆದಿದ್ದೇನೆ, ಬಾಹುಬಲವನ್ನು ಹೊಂದಿದ್ದೇನೆ ಎಂಬ ಮರದಿಂದ ನಿನ್ನ ಮೇಲೆ ಹಲ್ಲೆಯನ್ನು ನಡೆಸಿದೆ. ಈಗ ನಾನು ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದೇನೆ. ನೋವನ್ನು ಪಡೆಯುವುದಕ್ಕಾಗುತ್ತಾ ಇಲ್ಲ. ದೇವಾ, ಈ ನನ್ನ ನೋವಿಗೆ ನೀನೇ ಪರಿಣಾಮ ಮಗನೇ ಮಗನೇ ನೀನು ಬಂದನಾಗಿ ಮೃಗಗಳಂದದ ಬದುಕಿನಂತ್ಯಕ್ಕೆ ಜಗದ ರಕ್ಷಕನನ್ನು ಸ್ಮರಿಸಿಂದು ಜಗದ ರಕ್ಷಕನನ್ನು ಸ್ಮರಿಸಿಂದವನ ಬೀಳ್ಕೊಂಡು ಮಗನೇ ನೀನು ಬಂದನಾಗಿ ಕಣ್ಣಿಗೆ ಬಿದ್ದ ಪಶ್ಚಾತ್ತಾಪದಿಂದ ಇರುವ ನಿನ್ನನ್ನು ಕಾಣುವಾಗ ಬಹಳ ಬೇಸರವಾಗುತ್ತಿದೆ. ಅದಕ್ಕೆ ಬೇಕಾಗಿ ಇನ್ನು ಮುಂದೆ ನಿನ್ನ ಉದರವೇ ನಿನ್ನ ಶಿರ, ನಿನ್ನ ಎದೆಯ ಮೇಲೆ ಕಣ್ಣೀರಲು, ನಿನ್ನ ಮುಖದ ಮೇಲೆ ಬಾಯಿ ಇರಲು. ಈ ದುರ್ಬಲ ಬದುಕಿಗೆ ಅಂತ್ಯವನ್ನು ಕಾಣುವುದಕ್ಕಾಗಿ ದೈವದ ಮೊರೆ ಹೋಗು. ಆ ಜಯಮಯವಾದ ದೇವರ ಖಡ್ಗವು ನಿನ್ನ ಕಣ್ಣಿನ ಕತ್ತರಿಸಿದೊಡನೆ ನಿನ್ನ ಸಾಕುವ ವಿಮೋಚನೆಯ ಇನ್ನು ಮುಂದೆ ಸಮರ್ಥನೆಯಾಗುವ ಖಂಡಿತವಾಗಿಯೂ ಆ ಋಣವಾಗಲಿ ಯೋಗವಾಗಲಿ ನನ್ನ ಬದುಕಿನಲ್ಲಿ ಇಲ್ಲ. ಕಾರಣ ಇಷ್ಟೇ, ನನ್ನ ತಂದೆ ತಾಯಂದಿರು ಯಾರೆಂದೇ ನನಗೆ ತಿಳಿದಿದೆ. ಅವರಿಬ್ಬರನ್ನು ಕಳೆದುಕೊಂಡಂತಹ ದುರಾದೃಷ್ಟವಂತಳು ನಾನು. ಆದರೆ ನನ್ನ ಶಬರಿ ವರ್ಗದವರು ನನ್ನನ್ನು ಪ್ರೀತಿಯಿಂದ ಸಾಕಿದ್ರು, ಸಲಹಿದ್ರು. ಶಬರಿ ಎನ್ನುವ ಹಾಗೆ ಶುಭನಾಮಕರಣವನ್ನು ಮಾಡಿದ್ರು. ಈಗ ಪ್ರಾಯ ಪ್ರಬುದ್ಧಳಾಗಿದ್ದೇನೆ. ಹಂಸಯಾನೆ ಸುಖ ಭಾಷಿಣಿ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಆದರೆ ಒಂದು ಸ್ವಾಮಿ, ಈ ಪ್ರಾಯಕ್ಕೆ ಬಂದಂತಹ ಹೆಣ್ಣು ಮಕ್ಕಳು ದಾರಿಯಲ್ಲಿ ಹೋಗುವಂತಹ ವೇಳೆ ಎಷ್ಟೊಂದು ಕಷ್ಟವನ್ನು ಅನುಭವಿಸುತ್ತಾರೆ ಎನ್ನುವುದನ್ನು ನಾನು ಕಂಡುಕೊಂಡವಳೇ ಇದ್ದೇನೆ. ಈ ವರ್ಗದಲ್ಲಿ ಅತಿ ಸುಂದರಿ ಎನಿಸಿಕೊಂಡಂತಹ ನನ್ನ ಮೇಲೆಯೇ ಎಲ್ಲರದಾದಂತಹ ಗಮನ.
ಶಬರ ವರ್ಗದವರೆಲ್ಲರೂ ಶಬರಿ ತನಗೆ ಬೇಕು, ಶಬರಿ ನನಗೆ ಬೇಕು ಎನ್ನುವ ಹಾಗೆ ಹಪಹಪಿಸುತ್ತಾ ಇದ್ದಾರೆ. ತಂದೆ ತಾಯಿಯರನ್ನು ಕಳೆದುಕೊಂಡು ಅನಾಥರಾದ್ದರಿಂದಲೋ ಏನು ನನ್ನದಾದಂತಹ ಯೌವನದತ್ತ ಆಕರ್ಷಿಸಿ ಪೀಡಿಸುವವರೇ ಹೆಚ್ಚು. ಆದರೆ ಬದುಕಿನಲ್ಲಿ ಯಾವ ರೀತಿಯ ಬಂಧನವೂ ಬೇಡ ಎನ್ನುವುದಾಗಿ ತೀರ್ಮಾನವನ್ನು ಮಾಡಿಕೊಂಡವಳು ನಾನು. ಮಾತ್ರವಲ್ಲ, ನಾನು ಅರಿತಿರುವಂತಹ ಈ ಶಬರ ವಿದ್ಯೆಯಿಂದಾಗಿ ಅವರ್ಯಾರೂ ನನ್ನ ಹತ್ತಿರಕ್ಕೆ ಅಷ್ಟು ಸುಲಭವಾಗಿ ಬರಲಾರರು ಎನ್ನುವಂತಹ ವಿಶ್ವಾಸವೂ ಇದೆ. ಎಂದಿನಂತೆ ಇಂದು ಕೂಡ ಮನದ ಹಿತಕ್ಕಾಗಿ, ಆಹಾರಕ್ಕಾಗಿ ಬೇಟೆಯನ್ನಾಡುವುದೊಂದು ಪದ್ಧತಿ. ಅದಕ್ಕೆ ಇನ್ನು ತಡ ಮಾಡುವುದು ಯಾಕೆ? ಆಯುಧಗಳನ್ನು ಕಳಿಸಿದ್ದೇನೆ, ತೆರಳುತ್ತೇನಂತೆ. ಹೊರಗಳಾಗ ಬಲದ ಮಧ್ಯದಿ ಉಲ್ಲಾಸದಿಂದ ಹರಿದು ಮೃಗಗಳನ್ನು ಧೈರ್ಯದಿ ಹರಿಣಗಳನ್ನು ಕುಡಿದು ಮೊಲದ ಹರಿಗಳನ್ನು ಹಿಡಿದು ಹರಿಣಗಳನ್ನು ಕುಡಿದು ಮೊಲದ ಹರಿಗಳನ್ನು ಹಿಡಿದು ಹಾರುತ್ತಿರುವ ಹಕ್ಕಿಗಳಿಗೆ ಜರದ ಗುರಿಯ ನಿರಿಸಿ ಕೆದಗಿ ದರಿಗಿ ಹೊರಡಲಾಗ ವನದ ಮಧ್ಯದಿ ಬಂಗಾರಿಯನ್ನ ಬಂಗಾರಿಯನ್ನ ಸಿಂಗಾರಿ ಬಂಗಾರಿ ಬಾಬಾರಿ ನಗು ಮುಗದೋರಿ ನಗು ಮುಗದೋರಿ ನಗು ಮುಗದೋರಿ ನಗು ಮುಗದೋರಿ ಬಂಗಾರಿ ಬಾಬಾರಿ ನಗು ಮುಗದೋರಿ ನಗು ಮುಗದೋರಿ ನಗು ಮುಗದೋರಿ ನಗು ಮುಗದೋರಿ ಸಿಂಗಾರಿ ಪ್ರೇಮದೋಳ್ ಎಲ್ಲನೂ ಸೇರಿ ಸಿಂಗಾರಿ ಪ್ರೇಮದೋಳ್ ಎಲ್ಲನೂ ಸೇರಿ ಎಲ್ಲನೂ ಸೇರಿ ಎಲ್ಲನೂ ಸೇರಿ ಪದುಮಾಕ್ಷಿ ವಿದುಗಿ
ಮದುವೆಯಾಗುತ್ತ ಬಾಳು ಬೆಳಗಿನ ರಾಣಿ ಬಂಗಾರಿ ಬಾದಾರಿ ನಗು ಮುಗ ನೋಡಿ ಬಂಗಾರಿ ಬಂಗಾರಿ ಸಿಂಗಾರಿ ಚಿನ್ನ ರನ್ನ ಮುದ್ದು ಕೋಗಿಲವಾಣಿ ಗೀತಾ ಸುಮ್ಮನೆ ನನ್ನನ್ನು ಹೊಗಳಬೇಡ. ಏನೋ ವಿಷಯ ಹೇಳಲಿಕ್ಕೆ ಅಂತ ಬಂದಿದೆಯಲ್ಲ ಹೇಳಿ ಹೋಗಿ ನೀನು. ಅದು ಬಟ್ಟೆ ಹಾಗಲ್ಲ. ಮತ್ತೆ ಹೇಗೆ ನನಗೆ ಮದುವೆ ನಿನಗೆ ಅಲ್ಲ ಬಾಬಾ, ಇಲ್ಲಿ ಮುಖಕ್ಕೆ ಹೆಣ್ಣು ಯಾರು ಬಿಡ್ತಾರ? ಹೆಣ್ಣು ಯಾರು ಬೇಡ. ನೀನೇ ಇದೆಯಲ್ಲ, ನಿನ್ನಲ್ಲಿ ಮದುವೆ ಆಗ್ತದ? ನಿನ್ನಲ್ಲಿ ಕನ್ನಡಿಯಲ್ಲಿ ಸರಿಯಾಗಿ ನಿನ್ನ ಮಕ್ಕಳು ಕನ್ನಡಿಯಲ್ಲ ನೋಡಿದ್ದೇನೆ. ಹೇಗುಂಟು? ಲಕ್ಷಣ ಇದು ಹಾಗೆಲ್ಲ ಹೇಳಬೇಡ. ನೋಡ್ಬಾ, ನೀನು ನನ್ನನ್ನು ಮದುವೆ ಉಂಟಲ್ಲ, ನಾನು ಹೇಗೆ ಮಾಡಿದ್ರು ನಿನಗೆ ಗೊತ್ತುಂಟಾ? ಏನೆಲ್ಲ ಏನು ಮಾಡ್ತೇನೆ ನಾನು ಈಗ ಹೇಗೆ ನೋಡ್ಕೊಳ್ತಾ? ಈಗ ಒಟ್ಟಿಗೆ ಉಂಟಲ್ಲ, ಒಟ್ಟಿಗೆ ಎಣ್ಣೆ, ನನಗೆ ಅನ್ನ ಇಲ್ಲ ಉಂಟಪ್ಪ, ಕೈಗೆ ಪಾದರಕ್ಷೆ, ಕುತ್ತಿಗೆಗೆ ಹಗ್ಗ. ನಿನ್ನನ್ನು ಮದುವೆ ಆದ್ರೆ ಉಂಟಲ್ಲ, ಕೊನೆಗೆ ಕುತ್ತಿಗೆಗೆ ನನಗೆ ಹಗ್ಗವಿದೆ. ಹಾಗೆ ಹೇಳ್ಬೇಡ. ನೋಡ್ಬಾವ, ಅದೇ ಕೊನೆ ಅಂತ ಹೇಳುದು. ನನಗೆ ನೀನು ಬೇಡ, ನನಗೆ ನೀನೇ ಬೇಕು. ಬೇಡ ಬಾಬಾ, ಹೋಗಿರ್ಲಿಲ್ಲ, ನಾನು ಹೋಗುದಿಲ್ಲ. ಯಾಕೆ ಬಾಬಾ? ಹೊರಡು ಬಯಕೆ ಬೇಡದೆರಳು ವರಿಸಲಿದ್ದನು ಮರಳು ಬಲವ ತೋರಲೀಗ ಮುರಿವೆ ಹಲ್ಲನು ಇನ್ನು ಮುಂದಕ್ಕೆ ನನ್ನ ಹಿಂದೆ ನಿನ್ನೆ ಮದುವೆ ಇರ್ತೇನೆ, ನೀನೇ ಬೇಕು ಅಂತ ಹೇಳಿ ನನ್ನ ಹಿಂದೆ ಹಲ್ಲು ಕಿಸಿತ ಬಂದ್ರೆ ಬಾವ ನಿನ್ನ ಹಲ್ಲು ಬರ್ತಾರೆ.
ಬೇರೆ ಹಿಡಿದಿದ್ದಲ್ಲ? ಊಟಕ್ಕಾಗಿ ನೀವು ಬೇರೆ ತಂದಿದ್ದಲ್ಲ? ಹಾಗೆ ಹೇಳಿಲ್ವಾ ಹೋಗುವುದಿಲ್ಲ? ನಾನು ನಿಮ್ಗೋಸ್ಕರ ಮಾಡಿದ್ದು. ನನಗೆ ನೀನೇ ಬೇಕು. ನನಗೆ ಬೇಡ ಅಂತ ಹೇಳಿದರೆ ಅಂತ ನಾನು ನಿಂಗೆ ಎಂತ ಮಾಡ್ತೇನೆ ಗೊತ್ತುಂಟಾ? ಅಂತ ಮಾಡ್ತೀಯ? ಹಾಗೆ ಹೇಳಿದ್ರೆ ಎಂತ ಮಾಡ್ತೇನೆ? ಏನು ಮಾಡ್ತೀನಿ? ಬಲಾತ್ಕಾರ. ಅದು ಬಲಾತ್ಕಾರ ಅಲ್ವಾ? ಅದು ನಾನು ಹೇಳೋದಿಲ್ಲ ಮಾಡು. ಅದಕ್ಕೆ ಬಲಾತ್ಕಾರ. ಈಗ ಮರ್ಯಾದೆಯಿಂದ ಹೇಳ್ತಾ ಇದ್ದೆ. ಪುಸ್ತಕ ನಿಲ್ಲಿಸಿ ಹೋಗಿ ಕೇಳುವುದಿಲ್ಲ. ನಾನು ಹೋಗುದಿಲ್ಲ. ಹೋಗುವವ ಹೋಗಿದೆ. ಮರ್ಯಾದೆ ಹೇಳ್ತಾ ಇದ್ದೇನೆ. ಹೋಗಿ ಈಗ ಮತ್ತೆ ಒಮ್ಮೆ ಹಿಡಿದು ಹೋಗುದೇ ಇಲ್ಲ. ಮೂರು ಮಾತಿಗೆ ಹೋಗುದಿಲ್ಲ. 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 ನನಗೆಂತ ಆಗ್ಲಿಲ್ಲ. ಈಗ ಮಕ್ಕಳದ್ದು ಹೋಗ್ತೇನೆ. ಹೋಗುದಿಲ್ಲ. 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 ಎಂದುವರ ಶ್ರೀರಾಮ ಮಂತ್ರವ ಎಂದುವರ ಶ್ರೀರಾಮ ಮಂತ್ರವ ಎಂದು ಮುಗಿಗುಪದೇಶಿಸಿ ಅಂದು ಯೋಗದಿ ಸಂದ ದಿವ್ಯಾನಂದ ಅಜಲೋಕಕ್ಕೆ ಮುನಿಮತಂಗ ಎಂದುವರ ಶ್ರೀರಾಮ ಮಂತ್ರವ ಜ್ಞಾನಿಗಳಾದವರು ಆಡಿದಂತಹ ಮಾತು ಬದುಕೆನ್ನುವುದು ಅನಂತ ತಿರುವುಗಳ ಆದರ ಎನ್ನುವ ಹಾಗೆ ನಾವೆಂದುಕೊಂಡಂತೆ ಈ ಬದುಕೆನ್ನುವುದು ಇಲ್ಲ. ಬದುಕು ಬಂದ ಹಾಗೆ ನಾವೆಲ್ಲರೂ ಸ್ವೀಕರಿಸಬೇಕು. ಈ ತಗಡಿಯ ಬದುಕಿನಲ್ಲಿ ಇಂತಹ ಒಂದು ತಿರುವನ್ನು ಕಾಣುತ್ತೇನೆ ಎನ್ನುವಂತಹ ನಿರೀಕ್ಷೆಯನ್ನೇ ನಾನು ಮಾಡಿರಲಿಲ್ಲ. ಜೀವನವೇ ಬೇಡ ಎನ್ನುವುದಾಗಿ ತೀರ್ಮಾನಿಸಿ ಮನೆಯನ್ನೇ ಬಿಟ್ಟು ಘೋರ ಕಾಂತಾರವನ್ನು ಸೇರಿಕೊಂಡೆ. ಆ ಕಾಲಕ್ಕೆ ಮುನಿಗಳಾದಂತಹ ಮತಂಗ ರೂಪಿಗಳ ದರ್ಶನವಾಯಿತು. ಅವರಾಡಿದಂತಹ ಮಾತಾದರೂ ಮಗಳೇ, ದುಃಖಿಸಬೇಡ, ನಿನ್ನ ಜೀವನದಲ್ಲೂ ಸಂತೋಷದ ದಿನಗಳು ಬರುತ್ತದೆ ಎನ್ನುವ ಹಾಗೆ. ಮಾತ್ರವಲ್ಲ, ನಿನ್ನೆ ಅಂತರಂಗದ ಹಸಿವನ್ನು ನೀಗಿಸುವುದಕ್ಕೆ ಬೇಕಾಗಿ ರಾಮ ಮಂತ್ರವನ್ನು ಜಪಿಸು, ಅದುವೇ ನಿನಗೆ ಆಹಾರ ಎನ್ನುವ ಹಾಗೆ ಹೇಳಿದರಲ್ಲ. ನಾನು ಪಠಿಸುವಂತಹ ಈ ರಾಮ ಮಂತ್ರವೇ ಮುಂದಕ್ಕೆ ನಾಲ್ಕುವ ರೂಪದಲ್ಲಿ ಪ್ರಕಟಗೊಂಡು ನನ್ನನ್ನು ಹರಸುತ್ತದೆ ಎನ್ನುವುದಾಗಿ ತಿಳಿಸಿ ತನ್ನ ತಪಶಕ್ತಿಯ ಮುಖೇನವಾಗಿ ಈ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಬ್ರಹ್ಮಲೋಕಕ್ಕೆ ಸಾಗಿದನು. ಹಾಗಿದ್ದರೆ ಸರಿ, ಇನ್ನು ಮುಂದಕ್ಕೆ ಈ ಶಬರಿಯ ಜೀವನದಲ್ಲಿ ಉಳಿದಿರುವುದು ಆ ಶ್ರೀರಾಮಚಂದ್ರನ ಮಂತ್ರ ಒಂದೇ. ನನ್ನ ಉಸಿರೇ ಆ ಶ್ರೀರಾಮಚಂದ್ರ. ಇನ್ನು ಮುಂದಕ್ಕೆ ಈ ಶಬರಿಯ ಜೀವನ ಎನ್ನುವುದು ಆ ಶ್ರೀರಾಮಚಂದ್ರನಿಗೆ ಮಾತ್ರ ಮುಡುಪು. ಅದಕ್ಕೆ ಬೇಕಾದ್ರೆ ಇನ್ನು ಮುಂದಕ್ಕೆ ಹೀಗೆ ಬದುಕುವುದೇ? ಇಲ್ಲ, ಇನ್ನು ಮುಂದಕ್ಕೆ ಹೀಗೆ ಬದುಕುವುದಲ್ಲ, ಕಳಚಬೇಕಲ್ಲ. ಕಳಚುತ ಶಬರುಡುಗಿಯ ಕಳಚುತ ಶಬರುಡುಗಿಯ ಕಳಚುತ 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 ಶಬರುಡುಗಿಯ ಶಬರಿಯುತ
ಧರಿಸಿದ ವಸ್ತ್ರಗಳ ಕಳಚುತ ಶಬರುಡುಗಿಯ ಕಳಚುತ ರಾಮ 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 ಕಳಚುತ ಶಬರುಡುಗೆಯನ್ನಿಳಿದು ನದಿಗೆ ಇಳಿದು ನದಿಗೆ ಮಿಂದು ನದಿಗೆ ಇಳಿದು ಮಿಂದು ನಾರುಡೆಯ ತೊಟ್ಟಳಾಗಳ್ ನಾರುಡೆಯ ತೊಟ್ಟಳಾಗಳ್ ಚೆಲುವ ಪುಳಿಂದನ ಮೂರ್ತಿಯೋ ಚೆಲುವ ಪುಳಿಂದನ ಮೂರ್ತಿಯೋ ನೆಲೆಗೊಳಿಸುತ್ತ ಮನದಿರಾಮನು ಧ್ಯಾನಿಸಿದಳು ರಾಮ ರಾಮ ರಾಮ
ಕುಲದೀಪ ರಾಘವನು ಜನಕನಂದನಿ ಸೀತೆ ಅನುಜ ಲಕ್ಷ್ಮಣ ಸಗಾ ಜನಕನಂದನಿ ಸೀತೆ ಅನುಜ ಲಕ್ಷ್ಮಣ ಸಗಾ ವನವಾಸದೊಳಗಿ ಬೆರವರು ಜನಕನಂದನಿ ಸೀತೆ ಅನುಜ ಲಕ್ಷ್ಮಣ ಸಗ ವನವಾಸದೊಳಗಿ ಬೆರವರು ಜನಕನ ಮಾತನು ವಿನಯದಿ ಪಾಲಿಸೆ ಕುಲದೀಪ ರಾಘವನು ಜನಕನಂದನಿ ಸೀತೆ ಅನುಜ ಲಕ್ಷ್ಮಣ ಸಖಾ ವನವಾಸದೊಳಗಿ ತರವರು ಓ ಅನುಜಾತ ಲಕ್ಷ್ಮಣ ಅಣ್ಣ, ನಮ್ಮ ತಂದೆಯವರಾದಂತಹ ದಶರಥ ಚಕ್ರವರ್ತಿಗಳು ಕೈಕೇಯಿಯಮ್ಮನವರಿಗೆ ಕೊಟ್ಟಂತಹ ವಚನದಿಂದಾಗಿ ನನಗೆ ಈ ವನವಾಸ ಭಾಗ್ಯವಿರುವುದು ದೊರಕಿತು. ಕಾಣುವ ಜಗತ್ತಿನಲ್ಲಿ ಕಾಣದ ಕೈಗಳ ಪವಾಡ ಪಾರಮ್ಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಪಿತೃವಾಕ್ಯ ಪರಿಪಾಲನ ಅರ್ಥವಾಗಿ ವನಾಭಿಮುಖವಾಗಿ ಹೊರಟು ನಿಂತಹ ನನ್ನನ್ನು ನೀವಿರುವಲ್ಲಿ ಅನುಸರಿಸಿ ಬಂದವರಿದ್ದೀರಿ. ಇನ್ನು ಮುಂದೆ ನಮ್ಮ ಪಾಲಿಗೆ ಈ ನಿಸರ್ಗವೇ ಸ್ವರ್ಗ, ಈ ಅರಣ್ಯವೇ ಅರಮನೆ ಎಂದು ಭಾವಿಸಿ ಸಂತೋಷದಿಂದ ಜೀವಿಸೋಣವೇ? ತಮ್ಮ ಅಣ್ಣದೇವ, ತಮ್ಮ ನಮ್ಮಮ್ಮ ಸುಮಿತ್ರಾ ದೇವಿಯವರಿಗೆ ನಾನು ಮತ್ತು ಶತ್ರುಘ್ನ ಬಡಿ ಮಕ್ಕಳಾದಂತಹ ಸದಾಕಾಲ ನಿನ್ನೊಂದಿಗೆ ಇದ್ದವನು. ಹೌದು, ನೀನಿರದ ಅರಮನೆ ಅದು ನನ್ನ ಪಾಲಿಗೆ ಸೆರೆಮಣಿ. ನೀನಿರುವ ತಾಣವೇ ನನಗದು ಸ್ವರ್ಗ ಎಂಬ ಕಾರಣಕ್ಕಾಗಿ ಅನುಸರಿಸಿಕೊಂಡು ಬಂದವನಿದ್ದೇನೆ. ಬಹಳ ಸಂತೋಷ. ಈ ವನವಾಸದ ದಿನಗಳನ್ನು ಸಂತೋಷದಿಂದ ಕಳೆಯಲು ಸಿದ್ಧನಾಗಿ ಬದ್ಧನಾಗಿ ಬಂದವನಿದ್ದೇನೆ. ಓಹೋ, ಹಾಗಾದರೆ ಜಾನಕಿ ನಾನು ಕೂಡ ಸಂತೋಷದಿಂದ ಇದ್ದೇನೆ. ಆದಿತ್ತು. ಹಾಗಾದರೆ ನಾವಿನ್ನು ಮುಂದುವರಿಯೋಣವೇ? ಹಾಗೆ ಆಂಜನೇಯ.